ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಚಿಕನ್ ಮತ್ತು ಮಶ್ರೂಮ್ ಮತ್ತು ಪಾಲಕ್ ಹಾಕಿ ಒಂದು ಜಟ್ಪಟಾಗಿ ಹೇಗೆ ಚಿಕನ್ ಮಾಡೋದಂತ ನಾನು ನಿಮಗೆ ಇವಾಗ ತೋರಿಸ್ತೇನೆ. ಇದಕ್ಕೆ ಬೇಕಾದ ವಸ್ತುಗಳು ಚಿಕನ್, ಮಶ್ರೂಮ್ ಮತ್ತು ಫ್ರೆಶ್ ಪಾಲಕ್ ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಮಸಾಲ. ಓಕೆ, ಅಷ್ಟೇ ಬೇಕಾದ ವಸ್ತುಗಳು. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಒಳ್ಳೆಯದು. ಓಕೆ, ಇಷ್ಟೆಲ್ಲ ಹಾಕಿ ನಾನು ಬೇಗ ಫಾಸ್ಟಾಗಿ ಒಂದು ಚಿಕನ್ ಮಾಡ್ತೇನೆ. ನೋಡಿ, ಫಸ್ಟ್ ಚಿಕನಿದ್ದು ಚರ್ಮ ಮತ್ತು ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟೆ, ಕಟ್ ಮಾಡಿ. ನಂತರ ಪಾಲಕನ್ನು ಒಳ್ಳೆಯದು ಮಾಡಿ ತೊಳೆದು ಅದನ್ನು ಅದರಲ್ಲಿದ್ದ ಎಲ್ಲ ಕಸ ಎಲ್ಲ ತೆಗೆದು ನಾನು ಒಂದು ಪಾತ್ರೆಗೆ ಹಾಕಿ ಬಾಯ್ಲ್ ಮಾಡಲಿಕ್ಕಿಟ್ಟೆ. ಓಕೆ, ಅದೊಂದು 2 ನಿಮಿಷದಲ್ಲಿ ಬಾಯ್ಲ್ ಆಗುತ್ತೆ. ಜಸ್ಟ್ ಅದರದ್ದು ಹಸಿ ವಾಸನೆ ಹೋಗೋದಕ್ಕೋಸ್ಕರ. ನಂತರ ಮಶ್ರೂಮನ್ನು ಕ್ಲೀನ್ ಮಾಡಿ ಹೀಗೆ ಕಟ್ ಮಾಡಿ ಇಟ್ಟೆ. ಓಕೆ, ಇದನ್ನೆಲ್ಲ ಆದಮೇಲೆ ಅದು ಬಾಯ್ಲ್ ಆದ ಪಾಲಕ್ ಮತ್ತು ಅದಕ್ಕೆ ಸ್ವಲ್ಪ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ಹಾಕಿ ಒಳ್ಳೆಯದು ಮಾಡಿ ನಾನು ಅದಕ್ಕೆ ಸ್ವಲ್ಪ ಇದು ಹಾಕಿದೆ. ನೋಡಿ, ಇದು ಗೋಡಂಬಿ, ಅದನ್ನು ಕೂಡ 2-3 ಹಾಕಿ ಒಳ್ಳೆಯದು ಮಾಡಿ ಪೇಸ್ಟ್ ಮಾಡಿದೆ. ಓಕೆ, ಇದೊಂದು 2 ನಿಮಿಷದಲ್ಲಿ ಆಗುತ್ತೆ. ಪೇಸ್ಟ್ ಮಾಡೋದು ಎಲ್ಲ ಫಾಸ್ಟ್ ಆಗೋಗುತ್ತೆ. ಸೊ ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಆಲಿವ್ ಎಣ್ಣೆ ಹಾಕಿದೆ ಸ್ವಲ್ಪ. ನಾನು ಆಲಿವ್ ಎಣ್ಣೆ ಇಲ್ಲದ್ರೆ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡೋದು. ಇವಾಗ ತೆಂಗಿನಕಾಯಿ ಎಣ್ಣೆ ತುಂಬ ಗಟ್ಟಿಯಾಗಿದೆ ಚಳಿಗಾಲದಲ್ಲಿ. ಸೊ ಆಲಿವ್ ಎಣ್ಣೆ ಹಾಕಿದೆ ಸ್ವಲ್ಪ. ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿ ಹಾಕಿದೆ, ಸಣ್ಣಗೆ ಕಟ್ ಮಾಡಿ ಒಂದು ಈರುಳ್ಳಿ ಹಾಕಿದೆ. ಅದನ್ನು ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬ್ರೌನ್ ಆಗೋದಷ್ಟು ನಾನು ಸ್ವಲ್ಪ ಫ್ರೈ ಮಾಡಿದೆ. ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿದೆ. ನೋಡಿ, ಇದು ಬ್ರೌನ್ ಆಗುವವರೆಗೆ ಸ್ವಲ್ಪ ಫ್ರೈ ಮಾಡಿದೆ 1-2 ನಿಮಿಷ. ಅದು ಆದ ಕೂಡಲೇ ಬ್ರೌನ್ ಆದ ಕೂಡಲೇ ನಾನು ಅದಕ್ಕೆ ಏನಾಗಿದೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಇಷ್ಟೇ ಹಾಕಿದ್ದು ನಾನು, ಅಂದರೆ ಸ್ವಲ್ಪ ಮಾಡೋದಲ್ಲ ನಮಗಿಬ್ಬರಿಗೆ ಅಂತ. ಸೊ ಒಂದು 2 ಸಲ ಊಟ ಮಾಡಲಿಕ್ಕೆ ಸಾಕು ನಮಗೆ, ಡಿನ್ನರ್ ಮತ್ತು ನೆಕ್ಸ್ಟ್ ಲಂಚಿಗೆ. ಸೊ ಇದು ಸ್ವಲ್ಪ ಫ್ರೈ ಮಾಡಿದೆ. ಇದು ಫ್ರೈ ಆದಮೇಲೆ ಸ್ವಲ್ಪ ನಾನು ಏನಾಗಿದೆ, ಒಂದು ಟೊಮೆಟೊ ಹಾಕಿದೆ. ಒಂದು ಟೊಮೆಟೊ ಅದರಲ್ಲಿ ಗ್ರೈಂಡ್ ಮಾಡಿದ್ದೇನಲ್ಲ, ಸೊ ಇನ್ನೊಂದು ಟೊಮೆಟೊ ಹಾಕಿದೆ. ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೇನೆ ಅದೇ ಎಣ್ಣೆಯಲ್ಲಿ. ಇದು ಬೇಗ ಆಗ್ತದೆ ನನಗೆ. ನಾನು ಇದೆಲ್ಲ ಫಾಸ್ಟ್ ಆಗುವ ಅಡುಗೆನೇ ಮಾಡೋದು, ಮತ್ತು ತುಂಬ ಟೇಸ್ಟಿ ಕೂಡ ಇದೆ, ಹೆಲ್ದಿ ಕೂಡ ಇರುತ್ತೆ. ನೋಡಿ, ಇಷ್ಟು ಒಳ್ಳೆ ಮಾಡಿ ಫ್ರೈ ಆಯ್ತದು. ಇವಾಗ ನಾನು ಅದಕ್ಕೆ ಚಿಕನ್ ಹಾಕ್ತೇನೆ. ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟ ಚಿಕನ್ ಹಾಕ್ತೇನೆ. ಅದು ಸ್ವಲ್ಪ ಒಳ್ಳೆ ಫ್ರೈ ಆಗಬೇಕು. ಫ್ರೈ ಆಗುವ ಮುಂಚೆ ನೋಡಿ, ಇದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮತ್ತು ಮಸಾಲೆ ಪೌಡರ್ ಲಾಸ್ಟ್ ಹಾಕ್ತೇನೆ. ಉಪ್ಪು ಮತ್ತು ಅರಿಶಿನ ಹಾಕಿ ನಾನು ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೇನೆ ಅದೇ ಎಣ್ಣೆಯಲ್ಲಿ. ನೋಡಿ, ಈ ಥರ ಆಗುತ್ತೆ ಫ್ರೈ ಮಾಡುವಾಗ. ಒಂದು 2-3 ನಿಮಿಷ ಆದರೂ ಬೇಕು, ಅದು ಒಳ್ಳೆ ಫ್ರೈ ಆಗಬೇಕು. ಅದಕ್ಕೆ ಇವಾಗ ಮಶ್ರೂಮ್ ಹಾಕ್ತೇನೆ. ಅದು ಸಹ ಅದೇ ಎಣ್ಣೆ ಮತ್ತು ನೀರಲ್ಲಿ ಅದರಷ್ಟಕ್ಕೆ ಫ್ರೈ ಮಾಡ್ತೇನೆ. ಅಂದರೆ ಅದು ನೀರು ಬಿಡ್ತದೆ ಇವಾಗ. ಮಶ್ರೂಮಲ್ಲಿ ತುಂಬ ನೀರು ಇರುತ್ತಲ್ಲ, ಸೊ ಅದು ನೀರು ಅಲ್ಲೇ ಬಿಡ್ತದೆ. ಮತ್ತು ಅದಕ್ಕೆ ಸ್ವಲ್ಪ ಮಸಾಲ ಪೌಡರ್ ಹಾಕಿದೆ. ಇಷ್ಟೇ ಹಾಕೋದು ನಾನು, ಸ್ವಲ್ಪ ಮಸಾಲ ಪೌಡರ್ ಹಾಕೋದು. ನನಗೆ ಮಸಾಲ ಅಂದರೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಸೊ ಇದು ನನ್ನ ಹಸ್ಬೆಂಡಿಗೋಸ್ಕರ ನಾನು ಹಾಕೋದು ಸ್ವಲ್ಪ ಮಸಾಲೆ, ಇಲ್ಲದ್ರೆ ನಾನು ವಿದೌಟ್ ಮಸಾಲನೇ ಹಾಕೋದು. ಒಳ್ಳೆ ಮಾಡಿ ಅದೇ ನೀರು ಎಣ್ಣೆ ಮತ್ತು ಅದರಲ್ಲೇ ಬಿಟ್ಟ ಎಲ್ಲ ನೀರಿಂದ ಅದು ಒಳ್ಳೆ ಮಾಡಿ ಇವಾಗ ಕುಕ್ಕಿಂಗ್ ಮಾಡ್ತೇನೆ ಸ್ವಲ್ಪ ಹೊತ್ತು. ಒಂದು 15 ನಿಮಿಷ ಆದರೂ ಕುಕ್ ಆಗಬೇಕು. ನೋಡಿ, ಈ ಥರ ನೀರು ಬಿಡ್ತು. ನೋಡಿ, ಇದು ಮಶ್ರೂಮಲ್ಲಿ ತುಂಬ ನೀರು ಬರುತ್ತೆ. ಇವಾಗ ನಾನು ಅದಕ್ಕೆ ಪೇಸ್ಟ್ ಮಾಡಿಟ್ಟ ಪಾಲಕ್ ಹಾಕ್ತಾಯಿದ್ದೇನೆ.
ಅದನ್ನು ಕೂಡ ಅದೇ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ತೇನೆ. ಸ್ವಲ್ಪ ಒಂದು 2-3 ನಿಮಿಷ ಸಾಕು. ಅದರಲ್ಲೇ ಒಂದು ಕುದಿ ಬರುವ ಅಷ್ಟರಲ್ಲಿ ಅದು ಒಳ್ಳೆ ಅದರದ್ದು ಪರಿಮಳ ಎಲ್ಲ ಬೇರೆಯೇ ಆಗ್ತದೆ. ಸೊ ಅದೆಲ್ಲ ಕುದಿ ಬಂದ ಮೇಲೆ ಅದಕ್ಕೆ ಇದು ಆಪ್ಷನಲ್ ಕೋಕೋನಟ್ ಮಿಲ್ಕ್, ಬೇಕಾದರೆ ಹಾಕ್ಬೋದು, ಹಾಕದಿದ್ದರೂ ಏನಾಗೋದಿಲ್ಲ, ತುಂಬ ಟೇಸ್ಟಿ ಇದೆ ಇಷ್ಟೇ. ಯಾಕಂದರೆ ಅದರಲ್ಲಿ ಗೋಡಂಬಿ ಎಲ್ಲ ಇದೆ ಅಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಅದಕ್ಕೆ ಕೋಕೋನಟ್ ಮಿಲ್ಕ್ ಅಂದರೆ ತೆಂಗಿನಕಾಯಿಯದ್ದು ಹಾಲು ಹಾಕಿದ್ದೇನೆ. ನಾನು ರೆಡಿಮೇಡ್ ಹಾಕಿದ್ದೇನೆ, ಇಲ್ಲಿ ಎಲ್ಲ ಬರ್ತದಲ್ಲ ಟಿನ್ನಲ್ಲಿ, ಸೊ ಅದು ಹಾಕಿದ್ದೇನೆ. ಆ್ಯಕ್ಚುಲಿ ಇಷ್ಟ ಇಲ್ಲ ನನಗೆ, ಬಟ್ ಹಾಕಿದೆ. ನೋಡಿ ಈ ಥರ ದಪ್ಪವಾಗಿ ಖಾಲಿ ಆಯಿತು. ಸೊ ಇದು ನಿಮಗೆ ಇನ್ನೂ ತೆಳು ಬೇಕಾದರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳು ಮಾಡ್ಬೋದು. ನಾನು ಸಹ ಸ್ವಲ್ಪ ನೀರು ಹಾಕಿದೆ, ಇದು ತುಂಬ ದಪ್ಪ ಇತ್ತು. ನೋಡಿ ಈ ಥರ ಬಂತು ನೋಡಿ. ಇದು ಇನ್ನೂ ರೊಟ್ಟಿ, ರೈಸ್ ಮತ್ತು ಚಪಾತಿ ಯಾವುದರಲ್ಲಿ ಕೂಡ ತಿನ್ಬೋದು. ನೋಡಿ ಹೇಗಿದೆ ನನ್ನ ಜಟ್ಪಟ್ ಚಿಕನ್. ನಿಮಗೆ ಇಷ್ಟ ಆದರೆ ನನ್ನ ಚಿಕನಿಗೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.